ಮಾಂಗಲ್ಯ ಬಂಧನ ಭಾಗ 1 ದಾರದ ಹಿಂದಿನ ಹೆಜ್ಜೆಗಳು. ಧಾರವಾಡದ ಆ ಹಳೆಯ ಅಗ್ರಹಾರದಲ್ಲಿ ಬೆಳಗ್ಗೆ 5 ಗಂಟೆಗೆಲ್ಲ ಎಚ್ಚರವಾಗುವ ಮನೆಯೆಂದರೆ ಶೇಷಗಿರಿ ಭಟ್ಟರ ಮನೆ. 100 ವರ್ಷ ಹಳೆಯದಾದ ಆ ಮನೆ, ಹಂಚಿನ ಛಾವಣಿ, ದೊಡ್ಡ ತೊಟ್ಟಿ, ತುಳಸಿ ಕಟ್ಟೆ. ಆ ಮನೆಯಲ್ಲಿ 3 ತಲೆಮಾರು ವಾಸ. ಶೇಷಗಿರಿ ಭಟ್ಟರು ವೈದಿಕರು. ಮದುವೆ, ಉಪನಯನ, ಗೃಹಪ್ರವೇಶ ಎಂದರೆ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಅವರೇ ಮೊದಲ ಆಯ್ಕೆ. ಅವರಿಗೆ 2 ಮಕ್ಕಳು. ದೊಡ್ಡ ಮಗ ರಾಘವ ಬ್ಯಾಂಕಿನಲ್ಲಿ ಕೆಲಸ. ಸಣ್ಣ ಮಗಳು ಅನಸೂಯ. ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ಕರೆಯುವುದು ಅನು ಅಂತ. ಅನುಗೆ ಈಗ 25 ವರ್ಷ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ತುಂಬಾ ಮಾಡರ್ನ್ ಹುಡುಗಿ, ಆದರೆ ಅಪ್ಪನ ಪೂಜೆ, ಅಜ್ಜಿಯ ಕತೆ ಅಂದರೆ ಪ್ರಾಣ. ಅವಳ ಬಾಲ್ಯವೆಲ್ಲ ಈ ಅಗ್ರಹಾರದಲ್ಲೇ ಕಳೆದದ್ದು. ಅಜ್ಜಿ ಕಮಲಮ್ಮನ ಸೆರಗು ಹಿಡಿದು ಬೆಳೆದವಳು. ಆ ದಿನ ಶ್ರಾವಣದ ಮೊದಲ ಸೋಮವಾರ. ಬೆಳಗ್ಗೆ ಅನಸೂಯ ಊರಿಗೆ ಬಂದಿದ್ದಳು. ರಜೆ ಇತ್ತು. ಮನೆಯಲ್ಲಿ ಹಬ್ಬದ ವಾತಾವರಣ. ಅಜ್ಜಿ ಕಮಲಮ್ಮ ಅಡುಗೆ ಮನೆಯಲ್ಲಿ ಹೋಳಿಗೆ ಮಾಡುತ್ತಿದ್ದರು. ಅಜ್ಜಿ, ನಾನು ಇನ್ಮೇಲೆ ಇಲ್ಲಿಗೆ ಬರಲ್ಲ ಅಂತ ಅನ್ಸುತ್ತೆ. ಇದ್ದಕ್ಕಿದ್ದಂತೆ ಅನು ಹೇಳಿದಳು. ಕಮಲಮ್ಮನ ಕೈ ನಿಂತು ಹೋಯಿತು. ಏನಾಯ್ತೆ? ಅಪ್ಪ, ನನಗೆ ಹುಡುಗ ನೋಡ್ತಾ ಇದ್ದಾರೆ ಗೊತ್ತಾ? ನಾನು ಬೆಂಗಳೂರಿನಲ್ಲಿ ಬೇರೆನೇ ಯೋಚನೆ ಮಾಡಿದ್ದೆ. ನನಗೆ ಈ ಮದುವೆ, ಮಾಂಗಲ್ಯ, ದಾರ ಎಲ್ಲ ಹಳೆಯ ವಿಷಯ ಅನ್ಸುತ್ತೆ. ಒಬ್ಬ ಮನುಷ್ಯ ನನ್ನ ಕೊರಳಿಗೆ ದಾರ ಕಟ್ಟಿದ ಮಾತ್ರಕ್ಕೆ ನನ್ನ ಜೀವನ ಬದಲಾಗಬೇಕಾ? ನಾನು ಅವನ ಆಸ್ತಿನ? ಅಜ್ಜಿ ಏನೂ ಹೇಳಲಿಲ್ಲ. ಮೆಲ್ಲಗೆ ಎದ್ದು ತನ್ನ ರೂಮಿಗೆ ಹೋದಳು. ಒಂದು ಹಳೆಯ ಮರದ ಪೆಟ್ಟಿಗೆ ತೆಗೆದುಕೊಂಡು ಬಂದಳು. ಅದನ್ನು ತೆರೆದಳು. ಒಳಗೆ ಒಂದಿಷ್ಟು ವಸ್ತುಗಳು. ಒಂದು ಹಳದಿ ಬಣ್ಣಕ್ಕೆ ತಿರುಗಿದ ಅರಿಶಿನದ ದಾರ, ಅದರಲ್ಲಿ ಕಪ್ಪಾಗಿರುವ 2 ಚಿನ್ನದ ಗುಂಡುಗಳು, ಒಂದು ಹವಳದ ಮಣಿ, ಒಂದು ಹಳೆಯ ಫೋಟೋ, ಒಂದು ಹರಿದು ಹೋದ ಪತ್ರ. ಇದು ಏನು ಅಜ್ಜಿ? ಅನು ಕೇಳಿದಳು. ಇದು ನನ್ನ ಮಾಂಗಲ್ಯ ಕಣೆ. ನಿನ್ನ ಅಜ್ಜ ನನಗೆ 1968ರಲ್ಲಿ ಕಟ್ಟಿದ್ದು. ಅನುಗೆ ಆಶ್ಚರ್ಯ. ಇಷ್ಟು ಚಿಕ್ಕದಾ? ಈಗ ಎಲ್ಲರೂ ಕನಿಷ್ಠ 20 ಗ್ರಾಂ ತಾಳಿ ಮಾಡಿಸ್ತಾರೆ. ಇದು 2 ಗ್ರಾಂ ಕೂಡ ಇರಲ್ಲ. ಅಜ್ಜಿ ನಕ್ಕಳು. ಆ ನಗುವಿನಲ್ಲಿ 50 ವರ್ಷದ ಕತೆ ಇತ್ತು. ಆಗ ನಿನ್ನ ಅಜ್ಜನಿಗೆ ತಿಂಗಳಿಗೆ 30 ರೂಪಾಯಿ ಸಂಬಳ. ನಾವು ಈ ಮನೆ ಕಟ್ಟಿರಲಿಲ್ಲ, ಚಿಕ್ಕ ಬಾಡಿಗೆ ಮನೆ. ನಿನ್ನ ಅಜ್ಜನ ಅಪ್ಪ ಅಂದರೆ ನಿನ್ನ ಮುತ್ತಾತ ಬಹಳ ಕಾಯಿಲೆ. ಮದುವೆಗೆ 1 ಪೈಸೆ ಇರಲಿಲ್ಲ. ನಿನ್ನ ಅಜ್ಜ ನನ್ನ ನೋಡಲು ಬಂದಾಗ ನಾನು ದಪ್ಪ ಅರಿಶಿನದ ಸೀರೆ ಉಟ್ಟಿದ್ದೆ. ಅವನು ನನ್ನ ಕಣ್ಣನ್ನೇ ನೋಡಲಿಲ್ಲ, ನನ್ನ ಕೈ ನೋಡಿದ. ನಾನು ಬಾವಿಯಿಂದ ನೀರು ಸೇದಿ ಕೈಯೆಲ್ಲ ಒರಟಾಗಿತ್ತು. ಅದನ್ನು ನೋಡಿ ಅವನು ಹೇಳಿದನಂತೆ, ಈ ಹುಡುಗಿ ಕಷ್ಟಪಡುತ್ತಾಳೆ, ಇವಳೇ ಬೇಕು ಅಂತ. ಮದುವೆ ದಿನ ಬೆಳಗ್ಗೆ ಒಂದು ಸಮಸ್ಯೆ ಆಯ್ತು. ತಾಳಿ ಮಾಡಿಸಲು ಕೊಟ್ಟಿದ್ದ ಚಿನ್ನದ ಅಂಗಡಿಯವನು ಮೋಸ ಮಾಡಿದ. 5 ಗ್ರಾಂ ಚಿನ್ನ ಕೊಟ್ಟರೆ 3 ಗ್ರಾಂಗೆ ತಾಳಿ ಮಾಡಿ ಉಳಿದದ್ದು ಇಟ್ಟುಕೊಂಡಿದ್ದ. ಮದುವೆ ಮುಹೂರ್ತಕ್ಕೆ 2 ಗಂಟೆ ಇದೆ, ತಾಳಿ ಇಲ್ಲ. ಊರಲ್ಲಿ ಎಲ್ಲರ ಹತ್ತಿರ ಕೇಳಿದರು. ಯಾರೂ ಕೊಡಲಿಲ್ಲ. ಆಗ ನಿನ್ನ ಅಜ್ಜನ ತಾಯಿ, ನನ್ನ ಅತ್ತೆ, ತನ್ನ ಕಾಲುಂಗುರ ಕರಗಿಸಿ ಈ 2 ಗುಂಡು ಮಾಡಿಸಿದಳು. ಹಳ್ಳಿಯ ಹಿರಿಯರೊಬ್ಬರು ತಮ್ಮ ಮನೆಯಲ್ಲಿದ್ದ ಹವಳದ ಮಣಿ ಕೊಟ್ಟರು. ನಿನ್ನ ಅಜ್ಜನೇ ಹೋಗಿ ಅರಿಶಿನದ ಕೊಂಬನ್ನು ಅರೆದು ದಾರವನ್ನು ಹಳದಿ ಮಾಡಿದ. ಆ ದಾರಕ್ಕೆ ಈ 3 ಮಣಿ ಪೋಣಿಸಿ ನನಗೆ ಕಟ್ಟಿದ. ಅನು ಆ ದಾರವನ್ನು ಕೈಗೆ ತೆಗೆದುಕೊಂಡಳು. ಅದು ತುಂಬಾ ಮೃದುವಾಗಿತ್ತು. ವರ್ಷಗಳ ಬೆವರಿನ, ಅರಿಶಿನದ, ಕುಂಕುಮದ ವಾಸನೆ ಅದರಲ್ಲಿ ಇನ್ನೂ ಇತ್ತು. ಅಜ್ಜಿ, ಇದು ಹರಿದು ಹೋಗಲಿಲ್ವಾ? ಹರಿಯಿತು ಕಣೆ, 2 ಸಲ. ಒಮ್ಮೆ ನಿನ್ನ ದೊಡ್ಡಪ್ಪ ರಾಘವ ಹುಟ್ಟಿದಾಗ. ನಾನು ಬಾಣಂತಿ ಮನೆಯಲ್ಲಿ. ಆಗ ಅರಿಶಿನ ದಾರ ಬಿಚ್ಚಿ ಹೋಯಿತು. ನಿನ್ನ ಅಜ್ಜ ಕೂಡಲೇ ಹೊಸ ದಾರ ಮಾಡಿ ಕಟ್ಟಿದ. 2ನೇ ಸಲ ನಿನ್ನ ಅಜ್ಜನಿಗೆ ಹೃದಯಾಘಾತ ಆಯ್ತು. ಆಗ ಆಸ್ಪತ್ರೆಯಲ್ಲಿ ನಾನು ಅತ್ತು ದಾರವೆಲ್ಲ ಒದ್ದೆಯಾಯ್ತು. ಆಗಲೂ ಅವನೇ ಎದ್ದು ಕೂತು ದಾರ ಸರಿ ಮಾಡಿದ. ಅವನು ಹೇಳುತ್ತಿದ್ದ, ದಾರ ಹರಿದರೆ ಭಯಪಡಬೇಡ ಕಮಲ, ಬಂಧ ಗಟ್ಟಿ ಇದ್ದರೆ ಸಾಕು ಅಂತ. ಅನುಗೆ ಕಣ್ಣು ತುಂಬಿ ಬಂತು. ಅಜ್ಜಿ ಮುಂದುವರೆಸಿದಳು. ನಾನು ನಿನಗೆ ಒಂದು ಕತೆ ಹೇಳ್ತೀನಿ ಕೇಳು. ಇದು ನನ್ನ ಅಜ್ಜಿ ನನಗೆ ಹೇಳಿದ್ದು. ಹಿಂದೆ ಒಮ್ಮೆ ಪಾರ್ವತಿ ದೇವಿ ಶಿವನನ್ನು ಕೇಳಿದಳಂತೆ, ಸ್ವಾಮಿ, ಹೆಣ್ಣು ಯಾಕೆ ಮಾಂಗಲ್ಯ ಧರಿಸಬೇಕು? ಗಂಡು ಯಾಕೆ ಧರಿಸಬಾರದು ಎಂದು. ಶಿವ ನಕ್ಕು ಹೇಳಿದನಂತೆ,
ಪಾರ್ವತಿ, ಮಾಂಗಲ್ಯ ಅಂದ್ರೆ ಹೆಣ್ಣಿಗೆ ಹಾಕುವ ಬೇಡಿ ಅಲ್ಲ, ಅದು ಅವಳಿಗೆ ಕೊಡುವ ಕವಚ. ಲೋಕದಲ್ಲಿ ಹೆಣ್ಣು ತಾಯಿ, ಹೆಣ್ಣು ಶಕ್ತಿ. ಅವಳನ್ನು ಕೆಟ್ಟ ದೃಷ್ಟಿ, ಕೆಟ್ಟ ಮಾತುಗಳಿಂದ ಕಾಪಾಡಲು ಈ ಹಳದಿ ದಾರ. ಅರಿಶಿನ ಅಂದ್ರೆ ಶುದ್ಧಿ. ಕರಿಮಣಿ ಅಂದ್ರೆ ದೃಷ್ಟಿ ತಾಗಬಾರದು ಅಂತ. ಹವಳ ಅಂದ್ರೆ ಆಯುಷ್ಯ. ಗಂಟು 3 ಅಂದ್ರೆ ಒಂದು ಬ್ರಹ್ಮನಿಗೆ, ಒಂದು ವಿಷ್ಣುವಿಗೆ, ಒಂದು ಮಹೇಶ್ವರನಿಗೆ ಸಾಕ್ಷಿ. ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ ಅನ್ನೋ ಭರವಸೆ. ಹೆಣ್ಣು ಈ ದಾರ ಕಟ್ಟಿಕೊಂಡರೆ ಅವಳು ಒಬ್ಬಂಟಿ ಅಲ್ಲ, ಅವಳ ಜೊತೆ ಒಂದು ಬಂಧ ಇದೆ ಅಂತ ಲೋಕಕ್ಕೆ ಗೊತ್ತು. ಅದು ಅವಳಿಗೆ ಧೈರ್ಯ. ಅದು ಗಂಡಿಗೂ ಬಂಧನವೇ. ಅವನು 3 ಗಂಟು ಹಾಕಿದಾಗ ಅವನು ಲೋಕಕ್ಕೆ ಹೇಳುತ್ತಾನೆ, ಇನ್ಮೇಲೆ ನನ್ನ ಮನಸ್ಸು, ಮಾತು, ನಡತೆ 3 ಇವಳಿಗೆ ಬದ್ಧ ಅಂತ. ಅಜ್ಜಿ ಮಾತು ಕೇಳಿ ಅನು ಸುಮ್ಮನಾದಳು. ಸಂಜೆ ಶೇಷಗಿರಿ ಭಟ್ಟರು ಮನೆಗೆ ಬಂದರು. ಅವರ ಕೈಯಲ್ಲಿ ಒಂದು ಫೋಟೋ ಇತ್ತು. ಅನು, ಹುಬ್ಬಳ್ಳಿಯ ಹುಡುಗ, ಹೆಸರು ಕಾರ್ತಿಕ್. ಐಐಟಿ ಮಾಡಿದ್ದಾನೆ, ಬೆಂಗಳೂರಲ್ಲೇ ಕೆಲಸ. ಒಳ್ಳೆಯ ಕುಟುಂಬ. ನಾಳೆ ಅವರು ನಿನ್ನನ್ನು ನೋಡಲು ಬರ್ತಾರೆ. ಅನುಗೆ ಸಿಟ್ಟು ಬಂತು. ಆದರೆ ಅಜ್ಜಿಯ ಕತೆ ಮನಸ್ಸಿನಲ್ಲಿ ಇತ್ತು. ಅವಳು ಏನೂ ಹೇಳಲಿಲ್ಲ. ಮರುದಿನ ಕಾರ್ತಿಕ್ ಕುಟುಂಬ ಬಂದಿತು. ಕಾರ್ತಿಕ್ ತುಂಬಾ ಸರಳ ಹುಡುಗ. ಜೀನ್ಸ್, ಟಿ ಶರ್ಟ್, ಕೈಯಲ್ಲಿ ಒಂದು ಪುಸ್ತಕ. ಅವನು ಅನು ಜೊತೆ ಮಾತನಾಡಲು ಟೆರೇಸ್ಗೆ ಹೋದ. ನೋಡಿ, ನನಗೆ ನಿಮ್ಮ ಅಪ್ಪನ ಆಸೆ ಗೊತ್ತು. ಆದ್ರೆ ನಾನು ನಿಮ್ಮನ್ನು ಫೋರ್ಸ್ ಮಾಡಲ್ಲ. ನಿಮಗೆ ಈ ಮದುವೆ ವ್ಯವಸ್ಥೆ ಇಷ್ಟ ಇಲ್ವಾ? ಅನು ಆಶ್ಚರ್ಯದಿಂದ ನೋಡಿದಳು. ನಿಮಗೆ ಹೇಗೆ ಗೊತ್ತಾಯ್ತು? ನಿಮ್ಮ ಕಣ್ಣು ಹೇಳ್ತಿದೆ. ನೀವು ಇಲ್ಲಿ ಇದ್ದರೂ ನಿಮ್ಮ ಮನಸ್ಸು ಬೆಂಗಳೂರಿನಲ್ಲಿ ಇದೆ. ನಾನು ಕೂಡ ಹಾಗೆ. ನನ್ನ ಅಮ್ಮನಿಗೆ ನಾನು ತಾಳಿ ಕಟ್ಟೋದು, ವೇದಮಂತ್ರ ಎಲ್ಲ ಬೇಕು. ನನಗೆ ಅದರ ಅರ್ಥ ಗೊತ್ತಿಲ್ಲ. ನಾನು ಅಮೆರಿಕಾದಲ್ಲಿ ಇದ್ದವನು. ಅಲ್ಲಿ ಎಲ್ಲ ಕೋರ್ಟ್ ಮ್ಯಾರೇಜ್. ಹಾಗಾಗಿ ನನಗೆ ಗೊಂದಲ. ಅನುಗೆ ಈ ಹುಡುಗ ಇಷ್ಟವಾದ. ಅವಳು ಅಜ್ಜಿಯ ಮಾಂಗಲ್ಯದ ಕಥೆಯನ್ನು ಅವನಿಗೆ ಹೇಳಿದಳು. ಕಾರ್ತಿಕ್ ಕೇಳಿ ಸುಮ್ಮನಾದ. ಇಂಟರೆಸ್ಟಿಂಗ್. ಅಂದ್ರೆ ಮಾಂಗಲ್ಯ ಬಂಧನ ಅಂದ್ರೆ ಒಂದು ಪ್ರಾಮಿಸ್. ಒಂದು ಕಾಂಟ್ರಾಕ್ಟ್ ಅಲ್ಲ, ಒಂದು ಕವಚ್. ನಾನು ಇದುವರೆಗೆ ಇದನ್ನು ಒಂದು ಚೈನ್ ಅಂತ ತಿಳಿದಿದ್ದೆ. ಇಬ್ಬರೂ ಕೆಳಗೆ ಬಂದರು. ಹಿರಿಯರು ಮಾತನಾಡಿ ನಿಶ್ಚಯ ಮಾಡಿದರು. ಮದುವೆ ದಿನಾಂಕವು 1 ತಿಂಗಳ ನಂತರ, ಶ್ರಾವಣದ ಕೊನೆಯ ಶುಕ್ರವಾರ. ಆ 1 ತಿಂಗಳು ಅನುಗೆ ತುಂಬಾ ಉದ್ದ ಅನಿಸಿತು. ಬೆಂಗಳೂರಿಗೆ ಹೋದರೂ ಅವಳ ಮನಸ್ಸು ಧಾರವಾಡದಲ್ಲೇ ಇತ್ತು. ಅವಳು ಅಜ್ಜಿಗೆ ಪ್ರತಿದಿನ ಫೋನ್ ಮಾಡುತ್ತಿದ್ದಳು. ಕಾರ್ತಿಕ್ ಕೂಡ ಅವಳಿಗೆ ಮೆಸೇಜ್ ಮಾಡುತ್ತಿದ್ದ. ಇಬ್ಬರೂ ಮದುವೆ ಬಗ್ಗೆ, ಜೀವನ ಬಗ್ಗೆ ಮಾತನಾಡುತ್ತಿದ್ದರು. ಒಂದು ದಿನ ಕಾರ್ತಿಕ್ ಒಂದು ವಿಚಿತ್ರ ಪ್ರಶ್ನೆ ಕೇಳಿದ. ನಿನಗೆ ಹೇಗೆ ತಾಳಿ ಬೇಕು? ಡೈಮಂಡ್? ಗೋಲ್ಡ್? ಅನು, ನನಗೆ ಗೊತ್ತಿಲ್ಲ, ನೀವೇ ಹೇಳಿ. ಕಾರ್ತಿಕ್, ನಾನು ಒಂದು ಮಾಡಿಸಿದ್ದೇನೆ. ಮದುವೆ ದಿನ ತೋರಿಸ್ತೀನಿ. ಮದುವೆಗೆ 3 ದಿನ ಇತ್ತು. ಇಡೀ ಅಗ್ರಹಾರದಲ್ಲಿ ಸಂಭ್ರಮ. ಶೇಷಗಿರಿ ಭಟ್ಟರು ಇಡೀ ಊರಿಗೆ ಆಹ್ವಾನ ಕೊಟ್ಟಿದ್ದರು. ಅಜ್ಜಿ ಕಮಲಮ್ಮನಿಗೆ ಆರೋಗ್ಯ ಸರಿಯಿರಲಿಲ್ಲ, ಆದರೂ ಓಡಾಡುತ್ತಿದ್ದರು. ಮದುವೆಯ ಹಿಂದಿನ ದಿನ ರಾತ್ರಿ ಒಂದು ದೊಡ್ಡ ಘಟನೆ ನಡೆಯಿತು. ಅನು ಮದುವೆಗೆಂದು ತೆಗೆದಿಟ್ಟಿದ್ದ ಚಿನ್ನದ ಒಡವೆಗಳಿದ್ದ ಬ್ಯಾಗ್ ಕಾಣೆಯಾಯಿತು. ಅದರಲ್ಲಿ 30 ಲಕ್ಷದ ಚಿನ್ನ ಇತ್ತು. ಮನೆಯಲ್ಲಿ ಗಾಬರಿ. ಎಲ್ಲರೂ ಹುಡುಕಿದರು, ಸಿಗಲಿಲ್ಲ. ಶೇಷಗಿರಿ ಭಟ್ಟರು ಕುಸಿದು ಕುಳಿತರು. ಏನಾಯ್ತು? ದೇವರೇ, ನಾಳೆ ಮದುವೆ, ಇವತ್ತು ಹೀಗಾಯ್ತಲ್ಲ. ಅಜ್ಜಿ ಕಮಲಮ್ಮ ಮಾತ್ರ ಸಮಾಧಾನವಾಗಿ ಇದ್ದಳು. ಅವಳು ಅನು ಬಳಿ ಬಂದು ಹೇಳಿದಳು, ಅನು, ಚಿನ್ನ ಹೋದರೆ ಹೋಗಲಿ, ನಿನ್ನ ಧೈರ್ಯ ಹೋಗಬಾರದು. ನಾಳೆ ನಿನ್ನ ಮಾಂಗಲ್ಯ ಬಂಧನ ನಿಲ್ಲಲ್ಲ. ಅದೇ ರಾತ್ರಿ 11 ಗಂಟೆಗೆ ಕಾರ್ತಿಕ್ ಮನೆಗೆ ಬಂದ. ಅವನ ಕೈಯಲ್ಲಿ ಒಂದು ಸಣ್ಣ ಡಬ್ಬಿ ಇತ್ತು. ಅವನು ಭಟ್ಟರಿಗೆ ಹೇಳಿದ, ಮಾವ, ಚಿನ್ನ ಕಳುವಾಗಿದೆ ಅಂತ ಗೊತ್ತಾಯ್ತು. ಚಿಂತೆ ಮಾಡಬೇಡಿ. ನಾನು ಇರೋದು ಚಿನ್ನಕ್ಕೆ ಅಲ್ಲ, ನಿಮ್ಮ ಮಗಳಿಗೆ. ಅನು ಅವನನ್ನೇ ನೋಡುತ್ತಿದ್ದಳು. ಕಾರ್ತಿಕ್ ಡಬ್ಬಿ ತೆರೆದ. ಅದರಲ್ಲಿ ಒಂದು ಅರಿಶಿನದ ದಾರ ಇತ್ತು. ಅದರಲ್ಲಿ 2 ಸಣ್ಣ ಚಿನ್ನದ ಬಟ್ಟಲು, ಒಂದು ಹವಳ, ಒಂದು ಕರಿಮಣಿ. ಅದು ಕಮಲಮ್ಮನ ಮಾಂಗಲ್ಯದ ಹಾಗೆಯೇ ಇತ್ತು. ಇದು ನಾನು ಮಾಡಿಸಿದ್ದು. ನಾನು ನಮ್ಮಜ್ಜಿಯ ಹಳೆಯ ತಾಳಿ ಕರಗಿಸಿ ಮಾಡಿಸಿದ್ದು. ನಿನ್ನ ಅಜ್ಜಿ ಕತೆ ಕೇಳಿದ ನಂತರ ನನಗೆ ಅನಿಸಿತು, ನಿಜವಾದ ಮಾಂಗಲ್ಯ ಬಂಧನ ಅಂದ್ರೆ ಇದೆ ಅಂತ. ಚಿನ್ನದ ಅಂಗಡಿಯಲ್ಲಿ ಅವರು ನಕ್ಕರು, ಇಷ್ಟು ಚಿಕ್ಕ ತಾಳಿ ಯಾರೂ ಮಾಡಿಸಲ್ಲ ಅಂತ.
ಆದ್ರೆ ನನಗೆ ಇದು ದೊಡ್ಡದು. ಅನು ಕಣ್ಣೀರು ತಡೆದುಕೊಳ್ಳಲಿಲ್ಲ. ಅಜ್ಜಿ ಕಮಲಮ್ಮ ಎದ್ದು ಬಂದು ಕಾರ್ತಿಕ್ ತಲೆ ಸವರಿದಳು. ಗೆದ್ದೆ ಕಣೋ ನೀನು. ಇವಳನ್ನು ಚೆನ್ನಾಗಿ ನೋಡಿಕೋ. ಮರುದಿನ ಬೆಳಗ್ಗೆ ಮದುವೆ ಮಂಟಪ. ಆದರೆ ಪೊಲೀಸರು ಬಂದಿದ್ದರು. ಚಿನ್ನ ಕಳ್ಳತನದ ಬಗ್ಗೆ ವಿಚಾರಣೆಗೆ. ಇಲ್ಲಿಗೆ ಭಾಗ 1 ಮುಗಿಯಿತು.